यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಇವತ್ತು ತಿಕೋಟದಲ್ಲಿ ನಡೀತಕ್ಕಂಥ ಕಾನ್ಸ್ಟೇಬಲ್ ಪರೀಕ್ಷೆ ಆ ಎಕ್ಸಾಮ್ನಲ್ಲಿ ಇವತ್ತು 450 ವಿದ್ಯಾರ್ಥಿಗಳು ಪರೀಕ್ಷೆ ಬರೀಬೇಕಂತೇಳಿ ಹೋದ ಸಂದರ್ಭದಲ್ಲಿ ಇವತ್ತು ಅಲ್ಲಿ ಕೊಡ್ತಕ್ಕಂಥ ಎಕ್ಸಾಮ್ನ ಹಾಲ್ನಲ್ಲಿ ಅವ್ರು ಕೊಡ್ತಕ್ಕಂಥ ಏನು ಕ್ವಶನ್ ಪೇಪರ್ ಇರ್ಬೋದು ಅಥವಾ ನಂಬರ್ಕ OMR ಶೀಟ್ಗೆ ಅದಕ್ಕೆ ಏನು ಟ್ಯಾಲಿ ಇಲ್ಲ ಅಂಥೇಳಿ 10ವರೆಗೆ ಎಕ್ಸಾಮ್ ಪರೀಕ್ಷೆ ಕುಂಡಿರ್ಬೇಕು ಹುಡುಗರು. 10ವರೆಗೆ ಶುರು ಆಯ್ತಪ್ಪ ಅಂದ್ರೆ ಇವರು ಟೈಮ್ ಎಷ್ಟಿರ್ತದ ಮಕ್ಕಳಿಗೆ ಅಲ್ಲಿ ಕಲಿಬೇಕಾದ್ರೆ ಎಕ್ಸಾಮ್ ಪೇಪರ್ ಬರೀಬೇಕಾದ್ರೆ ಅದನ್ನೆಲ್ಲ ಬಿಟ್ಕೊಂಡು 11-15 ಗಂಟೆಗೆ ಅವ್ರಿಗೆ OMR ಶೀಟ್ ಕೊಡ್ತಾರ. ಅದಕ್ಕೆ ಟ್ಯಾಲಿ ಇಲ್ಲ. ಆದರೂ ಇದನ್ನೆಲ್ಲ ವಿದ್ಯಾರ್ಥಿಗಳು ರೋಡ್ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಅವ್ರನ್ನ ಹಿಡ್ಕೊಂಡು ಕರ್ಕೊಂಡು ಹೋಗಿ ಎಲ್ಲಿ ನಿಡ್ಗುಂದಿ ಒಯ್ದು ಅವ್ರನ್ನಲ್ಲಿ ಬಿಟ್ಟು ಅವ್ರು ಬರ್ಬೇಕಾದ್ರೆ ಹಾದಿಯಾಗ ಏನರ ಆಗಿ ಅಪಘಾತ ಆದ್ರೆ ಇದು ಜವಾಬ್ದಾರಿ ಯಾರು? ಇದು ಜವಾಬ್ದಾರಿ ಸಂಬಂಧಪಟ್ಟ ಪೊಲೀಸರೇ ಒಯ್ದು ಬಿಟ್ಟಾರ ಅಂದ ಬಳಿಕ ಇದು ಪೊಲೀಸರೇ ಜವಾಬ್ದಾರಿ ಆಗ್ತಾರ. ಈ ಎಕ್ಸಾಮ್ನಲ್ಲಿ ಬರೀಬೇಕಾದ್ರೆ OMR ಶೀಟ ನೀವು ಟ್ಯಾಲಿ ಮಾಡಿಕೊಂಡು ಅದಕ್ಕೆ ಸರಿ ಅದೋ ಅಲ್ಲೋ ನೋಡಿಕೊಂಡು ನೀವು ಕೊಡಬೇಕಾಗಿತ್ತು. ಆದರೆ ನನಗೆ ಗೊತ್ತಿರಲಿಲ್ಲ ಜಿಲ್ಲಾಧಿಕಾರಿಗಳು ಒಳಗದಾರ ಅಂಥೇಳಿ. ಇವತ್ತು ನಾನು ಸ್ವತಃ ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ವಿನ್ಸ್ ಮಾಡಿ ಹೇಳಿ ರೋಡ್ ಮೇಲೆ ಕುಂಡ್ರಿಸಿ ಅವರು ತಿಳುವಳಿಕೆ ನಾನು ಹೇಳತಕ್ಕಂಥ ಸಂದರ್ಭದಲ್ಲಿ ಪೊಲೀಸರು ಬಂದು ಎಲ್ಲರನ್ನ ದರ ಎಳ್ಕೊಂಡು ಹೋಗಿ ಅವ್ರ ಗಾಡಿಯಲ್ಲಿ ಹಾಕ್ಕೊಂಡು ಅವ್ರು ಜಕ್ಕೊಂಡು ಹೋಗ್ತಕ್ಕಂಥದ್ದು ಗಾಡಿಯಲ್ಲಿ ಹಾಕಿ ಜಕ್ಕೊಂಡು ಹೋಗ್ತಕ್ಕಂಥ ಅವಶ್ಯಕತೆ ಏನಿತ್ತು? ಇದು ನಮ್ಮ ಕೇಂದ್ರ ಸರ್ಕಾರದ ಒಬ್ಬ ಮಂತ್ರಿ ಮೇಲೆ ಇವತ್ತು ನಮ್ಮ ದೇಶದ ಪ್ರಧಾನಿ ಮಂತ್ರಿ ಮನೆ ಮುಂದೆ ಹೋಗಿ ಕ್ವಶನ್ ಪೇಪರ್ ಒಂದು ಲೀಕ್ ಆಗ್ಯದ ಅಂಥೇಳಿ ದೊಡ್ಡ ಪ್ರಮಾಣದಾಗ ತಾವು ಎಲ್ಲ ರೌಡಿ ಶೀಟರ್ನ ಗುಂಡಗಳನ್ನ ಕರ್ಕೊಂಡ್ಬಂದು ದೊಡ್ಡ ಪ್ರಮಾಣದಾಗ ನೀವೆಲ್ಲ ನಮ್ಮ ಧರ್ಮೇಂದ್ರ ಸಚಿವರನ್ನ ರಿಸೈನ್ ಮಾಡಬೇಕು ಅಂಥೇಳಿ ಭಾಳ ಜನ ಒತ್ತಾಯ ಮಾಡಿದ್ರಿ. ಆದರೂ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಗೃಹ ಸಚಿವರು ಅಮಿತ್ ಶಾಜಿ ಅವರು ಅದ ಮಾತಿಗೆ ವಿದ್ಯಾರ್ಥಿಗಳಿಗೆ ಒಂದು ಅನ್ಯಾಯ ಆಗ್ಯದ ಅಂತ ತಿಳ್ಕೊಂಡು ಅವರಿಗೆ ರಾಜೀನಾಮೆ ಕೂಡ ಕೊಟ್ಟರು. ಆದರೆ ಇವತ್ತು ಈ ಪರಿಸ್ಥಿತಿ ಒಳಗೆ ಇವತ್ತು ಹುಡುಗರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದನ್ನ ಇದಕ್ಕೆ ಯಾರು ಹೊಣೆ? ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಹೊಣೆನೋ? ಏನು ರಾಜ್ಯದ ಸಚಿವರು ಇರ್ತಕ್ಕಂಥ DK ಶಿವಕುಮಾರ್ ಅವ್ರ ಹೊಣೆನೋ? ಯಾರು ರಾಜೀನಾಮೆ ಕೊಡ್ತೀರಿ? ಇಬ್ಬರದಾಗ ಒಬ್ರು ಕೊಡೇಬೇಕಲ್ಲ. ಮತ್ತು ನೀವು ಅಲ್ಲಿ ನಮ್ಮ ಕೇಂದ್ರದಾಗ ಕೇಳಿಕ್ಕೆ ನಿಮ್ಗೆ ಹಕ್ಕಿದೆ. ಈ ಕರ್ನಾಟಕದಲ್ಲಿ ಆಗ್ತಕ್ಕಂಥ ಅನ್ಯಾಯಕ್ಕೆ ನೀವು ಯಾರು ಕೇಳ್ಬೇಕು? ನಿಮ್ಗೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಆದರೆ ತಿಕೋಟ ಸರ್ಕಲ್ನಲ್ಲಿ ಇಷ್ಟೊಂದು ಭವ್ಯ ಪೊಲೀಸರು ಎಲ್ಲ ಸರ್ಕಲ್ ಸುತ್ತಾಕಿ ಇಡೀ ಬಂದೋಬಸ್ತ್ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇ ಅಲ್ಲೇ ಇತ್ತು. ಏನು ಅಂಥದ್ದು ಏನಾಗ್ಯದ ಅಲ್ಲಿ? ಹುಡುಗರಿಗೆ ಒಂದು ಕನ್ವಿನ್ಸ್ ಮಾಡಿ ಹೇಳಿ ಮಕ್ಕಳಿಗೆ ಎಲ್ಲೆಲ್ಲೋ ಬಿಜಾಪುರ ಜಿಲ್ಲೆಯಿಂದ ಪ್ರತಿಯೊಂದು ಹಳ್ಳಿಯಿಂದ ಧಾರವಾಡ ಜಿಲ್ಲೆಯಿಂದ ಕಲಬುರಗಿಯಿಂದ ಮಕ್ಕಳು ಇಲ್ಲಿ ಎಕ್ಸಾಮ್ಗೆ ಬಂದ್ರೆ ಆ ಪರಿಸ್ಥಿತಿ ಇವತ್ತು ಯಾವ್ದು ಮಾಡಿಟ್ರಿ? ನಿಮಗೂ ಮಕ್ಳು ಅದಾರ, ನಿಮ್ಮ ಮಕ್ಕಳು ಅಭ್ಯಾಸ ಮಾಡ್ತಾರ, ಕಲಿತಾರ. ಇದು ನಿಮ್ಗಾಗಿಲ್ಲ, ನಿಮ್ಗೆ ಏನಾಗ್ಯದ ಮಕ್ಕಳಿಗೆ, ಈ ವಿದ್ಯಾರ್ಥಿಗಳಿಗಾಗಿಲ್ಲ, ಇದು ನಿಮ್ಮ ಮಕ್ಕಳಿಗೆ ಆಗ್ಯದ ಅಂತಕ್ಕಂಥದ್ದು ನೀವು ಭಾವನೆ ಇಟ್ಕೋಬೇಕು. ಇದನ್ನ ನಾ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಭಾಳ ಒಳ್ಳೆಯವರು ಅದಾರ. ಅವ್ರಿಗೆ ನಾ ಇಷ್ಟೇ ವಿನಂತಿ ಮಾಡ್ಕೋತೀನಿ, ಒಳ್ಳೆ ಮರು ಪರೀಕ್ಷೆಗೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಅವರು ಮರು ಪರೀಕ್ಷೆ ನೀವು ಅವಕಾಶ ಮಾಡಿಕೊಟ್ರಂದ್ರೆ ಹುಡುಗರು ಎಲ್ಲರೂ ಎಕ್ಸಾಮ್ ಸರಿಯಾಗಿ ಬಂದು ಕೂಡ್ತಾರ. ಅದಕ್ಕೆ ದಯಮಾಡಿ ಇದು ಅವಕಾಶ ನೀವು ಕಲ್ಪಿಸಿಕೊಡ್ಬೇಕಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ನಾವು ವಿನಂತಿ ಮಾಡ್ತೇವೆ. ಈ ಮಕ್ಕಳ ಭವಿಷ್ಯ ಹಾಳು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮದಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಅದ, ಆ ಶಿಕ್ಷಣ ಸಂಸ್ಥೆಯಲ್ಲಿ ಮತ್ತೆ ಇಲ್ಲಿ ಏನಾಗ್ಯದ ಅಲ್ಲಿ ಹಂಗೆ ಆಗ್ತದೋ ನನಗೆ ಗೊತ್ತಿಲ್ಲ. ಜನ ಮಾತಾಡಂಗೆ ಆಗಬಾರ್ದು. ಬಡ ವಿದ್ಯಾರ್ಥಿಗಳನ್ನ ಜೀವನ ಹಾಳು ಮಾಡಬೇಡ್ರಿ, ಅವ್ರಿಗೆ ಒಂದು ಅವಕಾಶ ಕೊಡ್ರಿ ಅಂತೇಳಿ ನಾನು ವಿನಂತಿ ಮಾಡ್ಕೊತೀನಿ. ಜಿಲ್ಲಾಧಿಕಾರಿಯನ್ನು ಹೇಳ್ತಾ ಇದ್ರು, ಈ ವಿದ್ಯಾರ್ಥಿ ಲೇಟ್ ಆಗಿದ್ರೆ ಅಲ್ಲಿ ಕೂಡ್ತೀವಿ ಅಂದ್ರೆ ನಾವು ಅಲ್ಲಿ ಅವ್ರಿಗೆ ಟೈಮ್ ಎಕ್ಸ್ಟೆಂಡ್ ಮಾಡ್ತೀವಿ, ಎಕ್ಸ್ಟ್ರಾ ಟೈಮ್ ಕೊಡ್ತೀವಿ. ಅವ್ರು ಹೊರಗೆ ಹೋಗಿ ಮತ್ತೆ ಒಳಗೆ ಬರಾಕತ್ತೀವಿ. 120ಕ್ಕೂ ಹೆಚ್ಚು ವಿದ್ಯಾರ್ಥಿ ಎಕ್ಸಾಮ್ ಬರಾಕತ್ತೀವಿ.
ನೋಡ್ರಿ ಜಿಲ್ಲಾಧಿಕಾರಿಗಳಿಗೂ ಅದು ಏನು ಗೊತ್ತದ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದು ಮಾಹಿತಿ ನಾ ಹೇಳ್ತೀನಿ. ಅಲ್ಲಿ ಜನ ಅಲ್ಲಿ ಏನು ಮಾತಾಡ್ತಿದ್ರು ಅಂದ್ರೆ ನಾನು ಹೇಳ್ತೀನಿ. ಎಲ್ಲರ ಕಡೆ ನಾನು ಮಾಹಿತಿ ತಗೊಂಡಿನಿ. 10-15ಕ್ಕೆ ಎಲ್ಲ ಹುಡುಗರು ವಿದ್ಯಾರ್ಥಿಗಳು ಒಳಗದ. 11-15 ತನಕ ಅವರಿಗೆ ಪೇಪರ್ ಯಾವುದು ಎಕ್ಸಾಮ್ ಇದನ್ನೇ ಕೊಟ್ಟಿಲ್ಲ. ಅವರು ಎಷ್ಟೋ ಜನ ಹೋಗಿ ಎಲ್ಲ ಕೇಳ್ಯಾರ, ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳ್ಯಾರ. ಮತ್ತು ಅವ್ರಿಗೆ 11-15 ತನಕ ಅವ್ರು ಕೊಡ್ಲಿಲ್ಲ ಅಂತಂದ್ರೆ ಅವ್ರು ಏನು ಮಾಡಬೇಕು? ಅವ್ರು ಕೇಳಕ್ ಒಬ್ಬರಾಗನ ಎಲ್ಲ ಕ್ಲಾಸ್ ರೂಮ್ ಬಿಟ್ಟು ಎಲ್ಲರೂ ಹೊರಗೆ ಬಂದಾರ. ಹೊರಗೆ ಬಂದಾಗ ನೀವು ಒಂದು ಸ್ವಲ್ಪ ತಿಳುವಳಿಕೆ ಹೇಳಿ, ಸಂಬಂಧಪಟ್ಟ ಅಧಿಕಾರಿಗಳು ನೀವು ಯಾರ್ಯಾರು ಇದ್ರಿ ಅವ್ರು ತಿಳುವಳಿಕೆ ಹೇಳಿದ್ರೆ ಅವ್ರು ಕೂಡ್ತಿದ್ರು ಅಲ್ಲಿ. ನೀವು ಏನೂ ಹೇಳಿಲ್ಲ, ಮತ್ತು ಹೇಳೋರ ಬಟ್ಟಿಗೆ ರೋಚಿಗೆದ್ದು ನಮ್ಮನ್ನ ಉದ್ದೇಶಪೂರ್ವಕ ಮಾಡಕತ್ತಾರ ಅಂತೇಳಿ ಎಲ್ಲರೂ ಎದ್ದು ಹೊರಗೆ ಬಂದ್ಬಿಟ್ಟಾರ. ಹೊರಗೆ ಬಂದ ಬಳಕ ಪೊಲೀಸರು ಏನು ಮಾಡಿದ್ರು ಅವರೇ ಆತ್ಮಲೋಕನ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ನಾನು ಹೇಳೋದೇ ಬೇಡ. ಇಡೀ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಅಲ್ಲ, ಬಿಜಾಪುರ ಜಿಲ್ಲೆ ರಾಜ್ಯ ನೋಡ್ಯದ. ಇದಕ್ಕೆ ಯಾರು ಕಾರಣೀಭೂತರದಾರ ಅವ್ರು ಹೊಣೆ ಹಾಕ್ತಾರ. ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾನು ಪದೇ ವಿನಂತಿ ಮಾಡ್ಕೋತೀನಿ, ಈ ಮಕ್ಕಳಿಗೆ ಒಂದು ಕಾಲಾವಕಾಶ ಮಾಡಿಕೊಡ್ಬೇಕು. ಅಲ್ರಿ 10:15 11, 10, 11, 15ಕ್ಕೆ ಅವ್ರಿಗೆ ಕೊಟ್ಟಿಲ್ಲ. ಮತ್ತೆ ಇಲ್ಲ 11, 15ಕ್ಕೆ ಮತ್ತೆ ಅವ್ರ ಪೇಪರ್ ಯಾವಾಗ ಬರೀಬೇಕು, ಮತ್ತೆ ಎರಡನೇ ಎಕ್ಸಾಮ್ ಕೊಡ್ಲಿಕ್ಕೆ ಅವ್ರಿಗೆ ಅವಕಾಶ ಯಾವಾಗ ಮಾಡ್ಕೊಡ್ತೀರಿ? ನೀವು ಅಷ್ಟೇ ನೀವು ತಿರುಗಾಡಿ ನೀವು ಸಂಬಂಧಪಟ್ಟ ಅಧಿಕಾರಿಗಳು ಹೋಗಿ ಹೇಳಿದ್ರ ಅದು ಪ್ರಶ್ನೆ ಬರ್ತಿದ್ದಿಲ್ಲ. ಅದು ದಿಢೀರ್ನೆ ಪೊಲೀಸ್ ಇಲಾಖೆ ಕೈಯಲ್ಲಿ ತಗೊಂಡು ಅವ್ರನ್ನೆಲ್ಲ ಎತ್ತೆತ್ತು ಇದು ಒಳಗೆ ಹೋಗ್ಯೋದು. ಅವ್ ಮಕ್ಳು ಕಲಿಯಾಕ್ ಬಂದವ್ರು, ಅಭ್ಯಾಸ ಮಾಡಕ್ ಬಂದವ್ರು, ಎಕ್ಸಾಮ್ ಬರ್ಯಾಕ್ ಬಂದವ್ರು, ಕಡು ಬಡವ್ರು ಅವರು. ಇಲ್ಲಿ ನೋಡ್ಬೇಕು, ಪ್ರತಿನಿತ್ಯ ಮಕ್ಳು ಹಳ್ಳಿಯಿಂದ ಬಂದು 10 ರೂಪಾಯಿಗೆ ಒಂದೊಂದು ಪ್ಲೇಟ್ ರೈಸ್ ತಿಂದು ಜೀವನ ಮಾಡ್ತಾರೆ ಇಲ್ಲಿ. ಆ ಮುಂಜಾನೆದ್ದು ಅಧಿಕಾರಿಗಳು ಬಂದು ನೋಡ್ಬೇಕು, ಸಾಲಾಗಿ ಹೆಣ್ಣು ಮಕ್ಕಳು ಹುಡುಗರು ಎಲ್ಲರೂ ನಿಂತು ಆ ಅಭ್ಯಾಸ ಮಾಡಿ ಅವರು ಎಕ್ಸಾಮ್ದಾಗ ಕಂಡಕ್ಟ್ ಮಾಡಕ್ ಬಂದಾಗ ಈ ಪರಿಸ್ಥಿತಿ ಹಾಕದಂದ್ರ ಇದು ನಮ್ಮ ಕಣ್ಣಾರೆ ನೋಡಬಾರ್ದು. ಇದು ದಿಲ್ಲಿಯಲ್ಲಿ ಆಗಿದ್ದನ್ನ ಹೊಳ್ಳಿ ಬಿಜಾಪುರ್ನಲ್ಲಿ ಆಯ್ತು ಅಂತಂದ್ರೆ ಅದು ನಮಗೆ ಹೊಸದ ಮನಸ್ಸಿಗೆ ನೋವು ಆಗ್ತದೆ. ಇದು ಆಗ್ಬಾರ್ದು. ನನ್ನ ಬೇಡಿಕೆಯನ್ನ ಈಗ ಹೊಳ್ಳಿ ನಾ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೋತೀನಿ. ಸಂಬಂಧಪಟ್ಟ ಎಲ್ಲ ಹುಡುಗರಿಗೆ ಎಷ್ಟು ಜನ ಬಂದಿದ್ರು ಅವ್ರಿಗೆ ಹೊಳ್ಳಿ ಎಕ್ಸಾಮ್ ಬರಲಿಕ್ಕೆ ಕಾಲಾವಕಾಶ ಮಾಡಿಕೊಡ್ಬೇಕು. ಮತ್ತು ಇಲ್ಲ ಅಂದ್ರೆ ಇದನ್ನ ಮುಂದಿನ ದಿನಮಾನಗಳೇ ದೊಡ್ಡ ಪ್ರಮಾಣದಲ್ಲಿ ಇದು ಬೆಳ್ಕೊತ ಹೋಗ್ತಾವೆ. ಎಷ್ಟಾಗ್ಯದ ಅಂಕಿ ಸಂಖ್ಯೆ ನನಗೆ ಗೊತ್ತಿಲ್ಲ. ಹಾ, ಅವ್ರಿಗೆ ಏನ್ ಎಕ್ಸಾಮ್ ಬಂದಿದ್ರು ಆ ಹುಡುಗರಿಗೆ ಒಂದು ಕಾಲಾವಕಾಶ ಮಾಡ್ಕೊಡ್ಬೇಕಂತ ನನ್ನ ವಿನಂತಿ ಅದು. ನೋಡಿ, ಮಾಡಿಲ್ಲ ಅಂತಂದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಕರ್ಕೊಂಡು ಹೋಗಿ ಜಿಲ್ಲಾಧಿಕಾರಿಗಳಿಗೆ ಭೇಟಿ ಆಗ್ತೀವಿ. ಅದಕ್ಕೆ ಏನು ಉತ್ತರ ಸಾಹೇಬ್ರು ಕೊಡ್ತಾರ ಕೇಳ್ತೀನಿ. ಕೊಡ್ಲಿಲ್ಲ ಅಂದ್ರೆ ಮುಂದೆ ಅದು ಏನ್ ಮಾಡ್ಬೇಕನ್ನೋ ನಾ ಹೇಳ್ತೀನಿ. ನೋಡ್ರಿ, ದಿಲ್ಲಿ ಒಳಗ ಇದೇ ಕಾಂಗ್ರೆಸ್ನವ್ರು ಎಷ್ಟು ಹೋರಾಟ ಮಾಡಿದ್ರು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ದಿಲ್ಲಿ ಒಳಗೆ ಹೋಗಿ ಹೋರಾಟ ಮಾಡಿದ್ರು. ಅದು ಇವ್ರು ಹೋಗಿ ದಿಲ್ಲಿ ಹೋಗಿ ಹೋರಾಟ ಮಾಡಿದ್ರು. ಆದ್ರೆ ನಾನು ಇಷ್ಟೇ ನಂದು ವಿನಂತಿ ಅದ, ಧರ್ಮೇಂದ್ರ ಪ್ರಧಾನ್ ಅವರು ಬಂದು ನಮ್ಮ ರಾಜೀನಾಮೆ ಕೊಟ್ಟರು. ಮತ್ತೆ ಇಲ್ಲಿ ವಿದ್ಯಾರ್ಥಿಗಳು ಹೊರಗೆ ಬಂದ್ರು, ಅವ್ರಿಗೆಲ್ಲ ಲಾಠಿ ಚಾರ್ಜ್ ಮಾಡಿದ್ರಿ, ಹೊಡೆದು ಒಳಗೆ ಹೋಗಿದ್ರಿ, ಇಷ್ಟೆಲ್ಲ ಮಾಡಿದ್ರಿ. ಇದು ಕೊನೆ ಯಾರು? ಆ ಸಂಬಂಧಪಟ್ಟ ಕ್ಷೇತ್ರದ ಶಾಸಕರು, ಸಂಬಂಧಪಟ್ಟ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಸಂಬಂಧಪಟ್ಟ ಜಿಲ್ಲೆಯ ಅಧಿಕಾರಿಗಳು. ಇದಕ್ಕೆ ಅವರೇ ಹೊಣೆ ಆಗೋರು, ನಾವು ಹೊಣೆ ಆಗಂಗಿಲ್ಲ. ನಾವು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡು ನೀವು 10 ನಿಮಿಷ ಕಾಲಾವಕಾಶ ಕೊಡ್ರಿ, ಎಲ್ಲರಿಗೆ ನಾ ತಿಳುವಳಿಕೆ ಹೇಳ್ತೀನಿ, ಹೇಳಿ ಕೂಡಿಸ್ತೀನಿ ಅಂತಂದ್ರೆ ನೀವು ಬಡ ಒಂದು ಲಾಠಿ ಚಾರ್ಜ್ ಮಾಡಕ್ ಹೋಗಿ ಎತ್ತೆತ್ತಿ ಹೋಗಿದ್ಬಿಟ್ರಿ ಎಲ್ಲರೂ. ನೀವು ವಿಡಿಯೋದಾಗ ನೋಡ್ರಿ, ಎಲ್ಲ ಕಡೆ ಲಾಠಿಲಿ ಹೊಡೆದಿದ್ದು ಅದಾವ, ಪೈಪ್ಲೆ ಹೊಡೆದಿದ್ದು ಅದಾವ. ಇದು ಸರಿ ಅನಿಸ್ತದ? ಇದು ಅವರು ಹೊಳ್ಳಿ ನಿಮ್ಮ ಇಲಾಖೆಗೆ ಬರೋರು. ಅವರು ಈಗ ನೀವ್ ಏನ್ ಮಾಡಿರಿ ಮುಂದೆ ಅದೇ ಅವ್ರನ್ನ ಮಾಡ್ತಾರ. ನಾಳೆ ಪೊಲೀಸ್ ಇಲಾಖೆ ಅದ ಅಂತೇಳಿ ಇಡೀ ನಮ್ಮ ರಾಜ್ಯ ದೇಶ ಬದುಕ್ಯದ. ಮತ್ ಪೊಲೀಸರೇ ಹಿಂಗ್ ಮಾಡಿದ್ರಪ್ಪ ಅಂದ್ರೆ ನಾವ್ ಯಾರಿಗೆ ಹೇಳೋದು? ಈ ಗುಡಿಯಾಗ ಪೂಜಾರಿನೇ ಕೂತು ಹೊಲನೇ ಕೂತು ಬೇಲಿ ಮೇಯ್ದಾಗ ಅಲ್ಲಿ ಏನ್ ಮಾಡಕ್ ಆಗ್ತದ? ಏನ್ ಆಗಂಗಿಲ್ಲ. ಅದಕ್ಕೆ ಇದು ಕಾಲಾವಕಾಶ ಕೊಡಕ್ ಹೋಗ್ಬೇಡ್ರಿ. ನಂದು ವಿನಂತಿ ಅದ, ಆ ಮಕ್ಕಳಿಗೆ ಒಂದು ಹೊಳ್ಳಿ ಒಂದು ಕಾಲಾವಕಾಶ ಕೊಡ್ರಿ ಅಂತ ನಂದು ವಿನಂತಿ ಅದ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।